ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನಾನು ನಿಮಗೊಂದು ಟೇಸ್ಟಿಯಾದಂಥ ಸಿಂಪಲ್ಲಾಗಿ ಬೇಗನೆ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡತ್ತೇನೋ. ಅದನ್ನು ಶುರು ಮಾಡೋಕ್ಕೆ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಆಗ್ರಿ. ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನಾನು ನಿಮ್ಗೆ ಕಮೆಂಟ್ ಒಳಗೆ ತಿಳಿಸ್ತಾ ಇರ್ರಿ ಅಂತ ಹೇಳ್ತಾ, ಸೊ ಬರ್ರಿ ಫಟಾಫಟ್ ಅಂತ ಈ ವಿಡಿಯೋನ ಶುರು ಮಾಡೋಣ. ಈಗ ನಾನಿಲ್ಲಿ ಕಡಲೆಬೇಳೆನ ತೊಗೊಂಡಿದ್ದೇನೆ. ಸೊ ಕಡಲೆಬೇಳೆನ ಒಂದು 5ರಿಂದ 6 ತಾಸು ನಾನು ನೆನೆಸ್ಕೊಂಡಿದ್ದೇನೆ. 5ರಿಂದ 6 ತಾಸು ನೆನೆಸ್ಕೊಂಡು ಆದ ನಂತರ ಅದನ್ನು ಸೈಡ್ಗೆ ಇಟ್ಕೊಂಡು ಈಗ ನಾನು ಅದಕ್ಕೆ ಏನೇನು ಬೇಕು ಅದನ್ನು ತೊಗೊಳಕತ್ತೀನಿ. ಸೊ ಈಗ ನಾನು ಅದಕ್ಕೆ ಒಂದು ಉಳ್ಳಾಗಡ್ಡಿನ ತೊಗೊಂಡಿದ್ದೇನೆ, ಮತ್ತು ಜೊತೆಗೆ ಮೆಣಸಿನ್ಕಾಯಿನೂ ತೊಗೊಂಡಿದ್ದೇನೆ, ಹಸಿ ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪನೇ ಬೆಳ್ಳುಳ್ಳಿ, ಒಂದು ಸ್ವಲ್ಪನೇ ಶುಂಠಿ, ಮತ್ತು ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೇನೆ. ಸೊ ಈಗ ನಾವು ನೆನೆಸೇನು ಇಟ್ಕೊಂಡಿದ್ವಲ್ಲ ಕಡಲೆಬೇಳೆನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಅದ್ರ ಜೊತೆಗೇ ಒಂದೇ ಜಾರ್ ಒಳಗನ ಅದು ನಾವೇನು ಉಳ್ಳಾಗಡ್ಡಿನ ತೊಗೊಂಡಿದ್ನಲ್ಲ, ಸೊ ಆ ಉಳ್ಳಾಗಡ್ಡಿ ಜೊತೆಗೆ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿನ ಎಲ್ಲನೂ ಕೂಡ ಒಂದು ಕಡೆ ಹಾಕೋತೇನೆ. ಸೊ ಖಾರ ನೀವು ಎಷ್ಟು ತಿಂತೀರಾ, ನಿಮ್ಗೆ ಎಷ್ಟು ಇಷ್ಟ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಮೆಣಸಿನ್ಕಾಯಿನ ಹಾಕೋಬೋದು. ಸೊ ನಾನು ಬೆಳ್ಳುಳ್ಳಿ ಅದನ್ನು ಏನು ಜಾಸ್ತಿ ಏನು ತೊಗೊಂಡಿನ, ಒಂದು ಸ್ವಲ್ಪನೇ ಫ್ಲೇವರ್ಗೋಸ್ಕರ ಅಂತ ತೊಗೊಂಡೆನು. ಜಾಸ್ತಿ ಹಾಕೊಂಡ್ರೂ ಕೂಡ ಏನಾಗ್ತದೆ, ಅದ್ರದ್ದೇ ಫುಲ್ ಫ್ಲೇವರ್ ಬರ್ತೈತಿ. ಸೊ ಅದಕ್ಕೋಸ್ಕರ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಬಿಟ್ಟು ಹಾಕೋಬೇಕು. ಸೊ ನೋಡಿರಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೇನೆ. ಸೊ ಇದು ಈವ್ನಿಂಗ್ ಟೈಮಿಂಗ್ ಸ್ನ್ಯಾಕ್ಸ್ ಭಾಳ ಟೇಸ್ಟ್ ಆಗ್ತೈತಿ. ಸೊ ಭಾಳ ರುಚಿಯಾಗಿರ್ತೈತಿ. ನೀವು ಮನೆಯೊಳಗನ ಮಾಡ್ಕೊಂಡು ತಿಂದ್ರೆ ಅದರೊಳಗಿರುವಂಥ ಮಜಾನ ಬೇರೆ ಇರ್ತೈತಿ. ಸೊ ಈಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡ್ಕೊಂಡು ಫುಲ್ ಸಣ್ಣದಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಗಿಲ್ಲ, ಒಂದು ಸ್ವಲ್ಪನೇ ದಪ್ಪಗಿರೋ ಥರನೇ ಗ್ರೈಂಡ್ ಮಾಡ್ಕೋಬೇಕು. ಸೊ ಇದಕ್ಕೆ ನೀರನ್ನು ಹಾಕೋಂಗಿಲ್ಲ, ನೀರು ಹಾಕ್ದೇನೆ ಗ್ರೈಂಡ್ ಮಾಡಬೇಕು. ಸೊ ನೋಡ್ಬೋದು ನೀವು ಎಷ್ಟು ಹೆಂಗೆ ಗಟ್ಟಿ ಆಗೈತೆ ಅಂತ. ಯಾಕಂದ್ರೆ ನಾವು ಇದನ್ನು ವಡೆ ಆಗಿದ್ದರಿಂದ ನೀವು ಏನಾದರೂ ಸ್ವಲ್ಪ ನೀರದು ಹಾಕಿ ಏನೋ ತೆಳು ಮಾಡ್ಕೊಂಡ್ಬಿಟ್ರೆ ಅಂದ್ರೆ ನಮ್ಗೆ ವಡೆ ಅಷ್ಟು ಸರಿಯಾಗಿ ಬರೋದಿಲ್ಲ, ಮತ್ತೆಲ್ಲ ಕೆಟ್ಟು ಹೋಗಿಬಿಡ್ತೈತಿ. ಸೊ ಅದಕ್ಕೋಸ್ಕರ ಸೊ ನೋಡ್ಬೋದು ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು. ನೋಡ್ರಿ ಎಷ್ಟು ಗಟ್ಟಿಯಾಗೈತೆ ಅಂತ. ಯಾಕಂದ್ರೆ ಆಲ್ರೆಡಿ ನಾವು ಕಡಲೆಬೇಳೆನ ಏನು ತೊಗೊಂಡಿರ್ತೀವಲ್ಲ ಅದನ್ನು ನೆನೆಸಿಟ್ಕೊಂಡಿರ್ತೀವಿ. ಸೊ ಹಾಗಾಗಿ ಅವು ನೆನೆದಿರ್ತಾವೆ ಅಂತಂದು ಕೂಡಲೇ ನಾವು ಅದಕ್ಕೆ ನೀರು ಹಾಕೋ ಅವಶ್ಯಕತೆಯೂ ಬರೋದಿಲ್ಲ. ಸೊ ಹಂಗೆ ನಾವು ಡೈರೆಕ್ಟಾಗಿ ಅದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಟ್ರೂ ಕೂಡ ಸಾಫ್ಟಾಗಿರ್ತೈತಿ. ಸೊ ಚಂದ ಆಗ್ತೈತಿ. ಆದರೆ ಭಾಳಷ್ಟು ಗ್ರೈಂಡ್ ಮಾಡೋಂಗಿಲ್ಲ, ಒಂದು ಸ್ವಲ್ಪನೇ ದಪ್ಪ ಇರೋ ಥರನ ಈ ರೀತಿಯಾಗಿ ನೋಡಿರಿ ವಿಡಿಯೋ ಒಳಗೆ ಕಾಣಿಸತ್ತದ ನಿಮ್ಗೆ. ಇಷ್ಟು ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ಸಾಕು. ಅಂದ್ರೆ ಒಂದು ಸ್ವಲ್ಪ ನೀವು ವಡೆ ಮಾಡಿದಾಗ ನಿಮ್ಗೆ ಬೇಳೆಗಳು ಒಂದು ಸ್ವಲ್ಪ ಬಾಯಿ ಒಳಗೆ ಸಿಗಬೇಕು, ಅಂದ್ರೆ ಅದು ಒಂಥರ ಟೇಸ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಂತ ಈಗ ನಾನು ಆಯಿಲನ್ನು ಬಿಸಿ ಮಾಡೋಕ್ಕಿಟ್ಟೇನು. ಸೊ ಆಯಿಲನ್ನು ಬಿಸಿ ಮಾಡೋಕ್ಕಿಟ್ಟ ಈಗ ವಡೆಯನ್ನು ಮಾಡಕತ್ತೇನು. ಸೊ ನೋಡಿರಿ ಎಣ್ಣೆನು ಕಾದೈತಿ. ಈಗ 1-2 ವಡೆನೂ ನಾನು ಬಿಟ್ಟೇನು. ಸೊ ಯಾವ ರೀತಿ ವಡೆಯನ್ನು ಬಿಡೋದಂತ ನಿಮಗೂ ಕೂಡ ನಾನು ತೋರಿಸ್ತೇನೆ. ಸೊ ನೋಡ್ರಿ ಈ ರೀತಿಯಾಗಿ ನಾವು ವಡೆ ಎಲ್ಲ ನಾವು ಯಾವಾಗಲೂ ಆಲ್ರೆಡಿ ಮಾಡ್ತಿರ್ತೀವಲ್ಲ, ಆ್ಯಸ್ ಯೂಶುವಲ್ ನಾವು ವಡೆ ಎಲ್ಲ ಯಾವ ರೀತಿ ಮಾಡ್ತೀವಿ, ಗುಂಡಾಗಿ ಉಳ್ಳಿ ಮಾಡಿ ಒಂದು ಸ್ವಲ್ಪನ ತಟ್ಟಿಬಿಟ್ಟು ವಡೆ ಈ ರೀತಿಯಾಗಿ ಅದನ್ನು ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು. ನಮ್ಗೆ ಗರಿಯಾದಂಥ ಟೇಸ್ಟಿಯಾದಂಥ ಮದ್ದೂರು ವಡೆ ರೆಡಿ ಆಗ್ತಾವೆ. ಮತ್ತು ಇದು ಭಾಳ ಟೇಸ್ಟ್ ರೆಸಿಪಿ ಐತಿ. ನೀವು ಇದನ್ನು ಒಂದು 10 ನಿಮಿಷದೊಳಗೂ ಮಾಡ್ಕೊಂಬಿಡೋಕ್ಕಾಗ್ತದೆ. ಯಾಕಂದ್ರೆ ಬೇಳೆ ಮಾತ್ರ ನೆನೆಸ್ಕೊಂಡ್ಬಿಟ್ರೆ ಸಾಕು. ಬೇಳೆ ನೆನೆಸ್ಬಿಟ್ರೆ ಸಾಕು, ನೀವು 10 ನಿಮಿಷ ಒಳಗೆ ಈ ರೆಸಿಪಿನ ಆರಾಮಾಗಿ ಮಾಡ್ಕೋಬೋದು. ಜೊತೆಗೆ ಭಾಳ ಟೇಸ್ಟಿಯಾಗಿನೂ ಇರ್ತೈತಿ. ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಟನ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಯಾಕಂತಂದ್ರೆ ನೀವು ಫುಲ್ ಹೈ ಫ್ಲೇಮ್ ಒಳಗೆ ಇಟ್ಟು ಫ್ರೈ ಮಾಡಿದೆ ಅಂತಂದ್ರೆ ಮೇಲ್ಗಡೆ ಎಲ್ಲ ಫ್ರೈ ಆಗ್ತೈತಿ, ನಿಮ್ಗೆ ಕಾಣಿಸ್ತೈತಿ. ಬಟ್ ಒಳಗಡೆ ಎಲ್ಲ ಸ್ವಲ್ಪ ಹಸಿನ ಓದ್ಬಿಡ್ತದೆ. ಹಾಗಾಗಿ ಲೋ ಫ್ಲೇಮ್ ಒಳಗೆ ಇಡ್ರಿ, ಇಲ್ಲಾಂದ್ರೆ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ನಡೀತದೆ. ಸೊ ನೋಡಿರಿ, ನಾ ಈಗ ವಡೆ ಮಾಡೋದನ್ನು ತೋರ್ಸಾಕತ್ತೀನಿ. ಈ ರೀತಿಯಾಗಿ ಗುಂಡು ಉಳ್ಳಿಯಂಗೆ ಮಾಡಿ ಒಂದು ಸ್ವಲ್ಪನೇ ನೋಡಿರಿ ಈ ರೀತಿಯಾಗಿ ತಟ್ಟಿದ್ರೆ ಸಾಕು. ಸೊ ವಡೆ ರೆಡಿ ಆಗ್ತವೆ. ಈ ರೀತಿಯಾಗಿ ಮಾಡಿ ಎಣ್ಣೆ ಫ್ರೈ ಮಾಡಿಬಿಟ್ರೆ ಸಾಕು. ನಮ್ಮ ಬಿಸಿಯಾದಂಥ ಗರಿಯಾದಂಥ ವಡೆಗಳು ರೆಡಿ ಆಗ್ತಾವೆ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಇದೇ ರೀತಿಯಾಗಿ ಒಳ್ಳೆ ರೆಸಿಪಿಗಳಾಗಲಿ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ವಿಡಿಯೋಸ್ಲ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ. ಜೊತೆಗೆ ನಿಮ್ಗೆ ಏನೇ ಅನಿಸಿಕೆಗಳಿದ್ದರೂ ಕೂಡ ನಂಗೆ ಕಮೆಂಟ್ಗಳು ಮಾಡಿ ತಿಳಿಸ್ರಿ, ಮತ್ತು ನಿಮ್ಮ ಫೀಡ್ಬ್ಯಾಕನ್ನು ಕೊಡ್ರಿ. ಸೊ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬಂದು ಅಂತಂದ್ರೆ ಸಾಕು, ರೆಡಿ ಆಗಿರ್ತಾವೆ ವಡೆ. ಸೊ ನೋಡ್ಬೋದು ಎಷ್ಟೊಂದು ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸತ್ತವು, ಜೊತೆಗೆ ಅಷ್ಟು ಟೇಸ್ಟ್ ಕೂಡ ಆಗಿರ್ತಾವೆ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಜೊತೆಗೆ ಟ್ರೈ ಮಾಡಿ ನೋಡಿ ಹೆಂಗೆ ಅನಿಸ್ತು ಅಥವಾ ಹೆಂಗೆ ಆಗಿದಾವು ಅಂತ ನನಗೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡ್ರಿ. ಸೊ ಇದೇ ರೀತಿಯಾದಂಥ ಒಂದು ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ನಾನು ಮತ್ತೆ ಭೇಟಿ ಆಗ್ತೇನೆ. ಆ ಚಾನಲನ್ನು ನೋಡ್ತಾ ಇರ್ರಿ, ನಿಮ್ಮ ಫೀಡ್ಬ್ಯಾಕನ್ನು ತಿಳಿಸ್ರಿ.